ವೀಕ್ಷಕರೇ, ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ತುಮಕೂರು ನಗರದ ಚಿಕ್ಕಪೇಟೆಯ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಪುರಾಣ ಪ್ರಸಿದ್ಧವಾಗಿದೆ. ಇದು ಬಂಡೆಗಳ ಹೊರಪದರದ ಮೇಲೆ ನಿರ್ಮಿಸಿರುವ ವಿಜಯನಗರ ಹೊಯ್ಸಳ ಶೈಲಿಯದ್ದಾಗಿದ್ದು, ನಾಡಪ್ರಭು ಕೆಂಪೇಗೌಡರ ಭಕ್ತಿ ತಾಣ ಮತ್ತು 5 ಪಂಚಲಿಂಗಗಳಿರುವುದು ಈ ದೇವಾಲಯದ ವಿಶೇಷವಾಗಿದೆ. ಫೆಬ್ರವರಿ 24ರ ಶನಿವಾರ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿಯ ಮಹಾರಥೋತ್ಸವ ಅದ್ದೂರಿಯಿಂದ ಜರುಗಿದೆ. ನಮ್ಮ ತಮ್ಮವರು ಹೇಳಿದಾಗೆ ದೇವಸ್ಥಾನಗಳು ಕಡೆಗಣಿಸಬಾರ್ದು. ಅವರು ಖಂಡಿತವಾಗಲೂ ಇದರ ಜೀರ್ಣೋದ್ಧಾರಕ್ಕಾಗಲಿ ಮತ್ತೊಂದಾಗಲಿ ಇದು ತುಮಕೂರಿನ ಬಹಳ ಹಳೆಯ ದೇವಸ್ಥಾನ ಅಂದರೆ ನಿಜವಾಗ್ಲೂ ಅದು ಹೆಮ್ಮೆ ಪಡಬೇಕಾದಂಥ ವಿಷಯ. ಈಗ ನಮ್ಮ ಪುರೋಹಿತರ ಮಕ್ಕಳಾದಂಥ ದೀಕ್ಷಿತರ ಮಕ್ಕಳಾದಂಥ ಅವರು ಕೂಡ ಇವತ್ತಿನ ದಿನ ಒಂದು ಪ್ರಮಾಣ ವಚನ ಮಾಡಿದ್ದಾರೆ. ಮುಂದಿನ ವರ್ಷ ಸುಮಾರು 1 ಕೋಟಿ ರೂಪಾಯಿ ಪ್ರಾಜೆಕ್ಟ್ನಲ್ಲಿ ಇದರ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಅವರು ಶತಾಯುಗತಾಯು ಅವರು ಸ್ವಾಮಿ ಮುಂದೆ ಪ್ರಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ ಸ್ವಾಮಿ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ಕಾರ್ಯ ನೆರವೇರಿಸೋದಕ್ಕೆ ಸಕಲ ಅಭಿವೃದ್ಧಿ ಕೊಡಲಿ ಅಂತೇಳಿ ಎಲ್ಲರ ಪರವಾಗಿ ಕೇಳ್ಕೊಂತೀವಿ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಸ್ತುನ್ವಂತಿ ದಿವ್ಯಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈರ್ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಪದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಪರಮೇಶ್ವರನ ಚರಣಗಳಲ್ಲಿ ಅದಕ್ಕೂ ಮೊದಲಾಗಿ ನಮ್ಮ ಹಿರಿಯರಾದಂಥ ಬ್ರಹ್ಮೀಭೂತರಾಗಿರತಕ್ಕಂಥ ಶ್ರೀಮತಿ ಶಾರದಮ್ಮನವರು ನಂಜುಂಡ ದೀಕ್ಷಿತರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ಮತ್ತು ವಿಶೇಷವಾಗಿ ಈ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸ, ನಾವು ಇಲ್ಲಿ ನಂಜುಂಡ ದೀಕ್ಷಿತರಿಗೆ 5 ಜನ ಮಕ್ಕಳು. ಇಲ್ಲಿ ನಮ್ಮ ತಂದೆಯವರು ಬಂದು, ನಮ್ಮ ತಂದೆಯವರು ಹುಟ್ಟಿದ್ದು ಜನ್ಮಸ್ಥಳ, ನಾನು ಹುಟ್ಟಿದ್ದು ಜನ್ಮಸ್ಥಳ. ಅದು ಹೊಸ ವರ್ಷ ಉಗಾದಿ ಚೈತ್ರ ಮಾಸದಲ್ಲಿ ಉಗಾದಿ ನಂತರ ಅದನ್ನು ನಮ್ಮ ಶೃಂಗೇರಿ ಜಗದ್ಗುರು ಅವರಲ್ಲೂ ಭಿನ್ನ ಹಾಕ್ತೆ ಅವರು ಕೂಡ ಒಪ್ಕೊಂಡಿದ್ದಾರೆ. ಮತ್ತು ಇಲ್ಲಿ ನಮ್ಮ ಮಠದ ಪಕ್ಕದಲ್ಲೇ ಇರ್ತಕ್ಕಂಥ ದಾಸೋಹ ಮಠ ನಮ್ಮ ಸಿದ್ಧಗಂಗೆ ಸ್ವಾಮಿಗಳು ಕೂಡ ದೊಡ್ಡ ಕಾಲುವ ಮಠ ಅವ್ರಿಗೆ ಹೇಳಿದ್ದೆ, ನಾನು ಬರ್ತೀನಿ ದೀಕ್ಷಿತ ಕರಿಯಪ್ಪ. ಅವ್ರಿಗೆ 3,000 ಚಿಲ್ಲರೆ ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ದಾರೆ. ಚುಂಚನಗಿರಿ ಸ್ವಾಮಿಗಳು 3-4 ಸಾವಿರ ಕಾರ್ಯಕ್ರಮ ಬಂದಿದ್ದಾರೆ. ನಾವು ಒಂದು 5,000 ಚಿಲ್ಲರೆ ದೇವಸ್ಥಾನಗಳು ಮಾಡಿದ್ದೀವಿ. ರಾಮೇಶ್ವರದಿಂದ ಹಿಡಿದು ಪಳನಿ, ತಿರುವಣ್ಣಾಮಲೆ, ಮಧುರೆ ಎಲ್ಲ ದೇವಸ್ಥಾನಗಳು, ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಎಲ್ಲ ದೇವಸ್ಥಾನಗಳು ಮಾಡಿದ್ದೀವಿ. ನಮ್ಗೇನು ಅನ್ಸುತ್ತೆ, ನಾವಿಷ್ಟೆಲ್ಲ ಮಾಡ್ತಾ ಇದ್ದೀವಿ, ನಮ್ಮ ದೇವಸ್ಥಾನ ನಾವ್ಯಾವತ್ತಪ್ಪ ಜೀರ್ಣೋದ್ಧಾರ ಮಾಡೋದು, ನಮ್ಮ ಮಕ್ಕಳ ಕಾಲದಲ್ಲಿ ಆಗುತ್ತಾ ಇಲ್ವೋ ಅನ್ನತಕ್ಕಂಥದ್ದು ಒಂದು ನೋವು ನನ್ನಲ್ಲಿತ್ತು. ಅದಕ್ಕೋಸ್ಕರವಾಗಿ ನಾನೇನು ಮಾಡಿದೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟು ಲೋಕಾಯುಕ್ತಕ್ಕೆ ಅಂತ ಹೇಳ್ತಾರೆ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡೋದನ್ನ ನಾನು ನಮ್ಮ ತಂದೆ ತಾಯಿಗಳು ಇರುವಾಗ ಅದನ್ನ ಅರ್ಪಣೆ ಮಾಡೋಣ ನಮ್ಮ ತಂದೆ ತಾಯಿಗಳ ಹೆಸರಲ್ಲಿ ಅಂತ ನನ್ನೊಂದು ಭಾವನೆ. ಏನಂದ್ರೆ 1 ಕೋಟಿ ರೂಪಾಯಿ ನನ್ಗೆ ಕೊಟ್ಬಿಡ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೆ. ಅದನ್ನ ನಾನು ಹಿಂದೆ ನಮ್ಮ DC ನಾನು ಶ್ರೀನಿವಾಸ್ ಬಾಬು ಅಂತ, KNS ಬಾಬು ಅಂತ, ನಮ್ಮದು KNS ಕುಟುಂಬದವರಿಂದ ಬಂದಿರೋದು. ಈ ದೇವಸ್ಥಾನ ಸುಮಾರು 1000 ವರ್ಷದ ಇತಿಹಾಸ ಇದೆ. ಈ ದೇವಸ್ಥಾನಕ್ಕೆ ಬಂದು ಹೋದವರೆಲ್ಲರೂ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಈ ದೇವಸ್ಥಾನದಲ್ಲಿ ಕಲ್ಯಾಣ ಆಗದಲೇ ಇರೋರು ಕಲ್ಯಾಣ ಆಗಬೇಕು ಅಂತ ಗಿರಿಜಾ ಕಲ್ಯಾಣೋತ್ಸವ ಮಾಡಿಸಿದಾಗ ಖಂಡಿತ ಅವರಿಗೆ ಕಲ್ಯಾಣೋತ್ಸವ ಮನೆಯಲ್ಲಿ ನಡೆದಿದೆ. ಇದು ಚೋಳರ ಕಾಲದ ದೇವಸ್ಥಾನವಾಗಿದೆ. ಈಗಿಂದನೂ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ತಾತ ಮುತ್ತಾತ ಕಾಲದಿಂದನೂ.
ಇದು ಮುಜರಾಯಿಗೆ ಸಂಬಂಧಪಟ್ಟಂತ ದೇವಸ್ಥಾನ. ಬಟ್ ಮುಜರಾಯಿನವರು ಈ ದೇವಸ್ಥಾನಕ್ಕೆ ಎಲ್ಲೂ ಕಣ್ಣು ತೆಗಿತಾ ಇಲ್ಲ, ತೋರಿಸ್ತಾ ಇಲ್ಲ, ಮಾಡ್ತಾ ಇಲ್ಲ. ನಾವು ಈ ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡ್ಲಿಕ್ಕೆ ಏನಾದ್ರು ಮಾಡ್ರಿ ಅಂತಂದಾಗ ಹೋಗ್ರಿ ಏನ್ರಿ ಮಾಡ್ತೀರಾ, ನೀವು ಮಾಡಿದ್ರೆ ರಥೋತ್ಸವ ಮಾಡಿದ್ರೆ ಮಾಡ್ರಿ, ಬಿಟ್ರೆ ಬಿಡ್ರಿ ಅನ್ನೋ ಗ್ರೇಡಲ್ಲಿ ಮಾತಾಡ್ತಾರೆ ಅವರು. ಹಾಗಾಗಿ ನಾವು ಅವ್ರನ್ನ ಕೇಳೋದು ಬಿಟ್ಬಿಟ್ಟಿದ್ದೀವಿ. ಬಟ್ ನಮ್ಮ ಕರ್ತವ್ಯ ಏನೇನು ಬೇಕೋ ಅವ್ರ ಹತ್ರ ನಾವು ಮಾಡ್ತಾ ಇದೀವಿ ಅಷ್ಟೇ. ರೆಸಲ್ಯೂಷನ್ ಮಾಡಿದ್ರು ತಗೊಂಡೋಗಿ ಕೊಡ್ತಾ ಇದೀವಿ, ಮತ್ತೊಂದು ಏನೋ ಕಾರ್ಯಕ್ರಮ ಆದ್ರೂ ತಗೊಂಡೋಗಿ ಕೊಡ್ತಾ ಇದೀವಿ, ಕಾರ್ಯಕ್ರಮ ಆಗ್ತಾ ಇದೆ ಅಂತ ತಿಳಿಸ್ತಾ ಇದೀವಿ ಅವ್ರಿಗೆ. ಆದ್ರೂ ಇದನ್ನ ಅವರು ನಮ್ಮನ್ನ ಮುಂದಕ್ಕೆ ಬರ್ತಾ ಇಲ್ಲ. ಯಾರು ಮುಜರಾಯಿ ಇಲಾಖೆ ಮುಜರಾಯಿ ಇಲಾಖೆಯವರು ಮುಂದಕ್ಕೆ ಬಂದ್ರೆ ಇಂಥ ದೇವಸ್ಥಾನಗಳ ಅಭಿವೃದ್ಧಿಗೆ ಅವ್ರ ಸಹಕಾರವನ್ನು ಕೊಡಬೇಕು ಅಂತ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೀನಿ.